ಎಲ್ಲರಿಗೂ ನಮಸ್ಕರಿಸುತ್ತಾ ಮಾಸ್ಟರ್ಸ್, ಇವತ್ತು ಒಂದು ಸಿಂಪಲ್ ಆದ ಟೆಕ್ನಿಕನ್ನು ಕಲಿಯೋಣ. ಸೊ ಈ ಟೆಕ್ನಿಕ್ಕಿಂದ ಏನಂದರೆ ನಮ್ಮ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗುತ್ತೆ. ನಮಗೆ ಆಲಸ್ಯತನ ಇರಬಹುದು, ನಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇರಬಹುದು, ಆಮೇಲೆ ನಮ್ಮಲ್ಲಿ ಭಯ ಇರಬಹುದು, ನಾವು ಮಾಡುವಂತಹ ಕೆಲಸದಲ್ಲಿ ಡಿಲೇ ಆಗ್ತಿರಬಹುದು, ಯಾವುದೇ ಒಂದು ಕಾರಣ ಆಗಿರ್ಬೋದು. ಬಟ್ ಅದಕ್ಕೆಲ್ಲದು ಒಂದು ಬ್ಲಾಕೇಜಸ್ ಅಂತ ಅಂತಾರೆ. ಸೊ ಈ ಬ್ಲಾಕೇಜಸ್ಸನ್ನೆಲ್ಲ ಈಸಿಯಾಗಿ ರಿಮೂವ್ ಮಾಡ್ಬೋದು ಬೈ ಯೂಸಿಂಗ್ ದಿಸ್ ಸಿಂಪಲ್ ಟೆಕ್ನಿಕ್. ಆ್ಯಂಡ್ ಟೆಕ್ನಿಕ್ ಅಂದರೂ ಅನ್ಬೋದು ಅಥವಾ ಪ್ರೇಯರ್ ಅಂತ ಹೇಳ್ಬೋದು. ಓಕೆನಾ? ಇದರಲ್ಲಿ ಯಾವುದಪ್ಪ ಪ್ರೇಯರ್, ಅದು ಏನಂದರೆ, ಸೊ ಇಲ್ಲಿ ಆ ಪ್ರೇಯರ್ ಹೆಸರು ಹೋಪನೋಪನೋ ಪ್ರೇಯರ್. ಸೊ ಈ ಹೋಪನೋಪನೋ ಪ್ರೇಯರಿಂದ ನಮ್ಮ ಎಲ್ಲದು ನಮ್ಮ ಪಾತ್ ತುಂಬ ಈಸಿ ಆಗೋದು. ಹೇಗೆ ಅಂದರೆ, ಸೊ ಈ ಹೋಪನೋಪನೋ ಪ್ರೇಯರ್ ಫಸ್ಟ್ ಎಲ್ಲಿ ಬಂದಿದ್ದು, ಅದು ಏನು ಅಂದರೆ, ಇದು ಹವಾಯಿನ್ ಹೀಲಿಂಗ್ ಮೆಥಡ್ ಇದು. ಸೊ ಇದು ಹೀಲಿಂಗ್ ಮಾಡೋದಕ್ಕೆ ಬಳಸ್ತಾರೆ ಈ ಪ್ರೇಯರನ್ನು. ಓಕೆನಾ? ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಆಂತರಿಕವಾಗಿ ಶುದ್ಧೀಕರಣ ಆಗ್ತಾ ಹೋಗುತ್ತೆ. ಸೊ ಈ ಶುದ್ಧೀಕರಣದಿಂದ ನಮ್ಮಲ್ಲಿರುವಂಥ ಬ್ಲಾಕೇಜಸ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ? ಸೊ ಆಮೇಲೆ ಇದನ್ನು ಎಷ್ಟು ಸಾರಿ ಹೇಳಬೇಕು ಅಂದರೆ 108 ಸಾರಿ ನಾವು ಈ ಪ್ರೇಯರನ್ನು ಹೇಳ್ತಾ ಹೋದಷ್ಟು ನಮ್ಮಲ್ಲಿ ಬ್ಲಾಕೇಜಸ್ ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ? ಅದು ಏನು ಅಂದರೆ ಜಸ್ಟ್ 4 ಲೈನ್. ಓಕೆನಾ? 4 ಲೈನ್. ಹೇಗೆ ಅಂದರೆ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಸೊ ಇವು 4 ಸೆಂಟೆನ್ಸ್ಗಳು, 4 ವಾಕ್ಯಗಳಿಂದ ನಾವು ನಮ್ಮ ಬ್ಲಾಕೇಜಸ್ಸನ್ನು ನಮ್ಮ ಮುಂದಿನ ಹೆಜ್ಜೆಗೆ ತುಂಬ ಸಹಾಯವಾಗುತ್ತೆ. ಓಕೆನಾ? ಓಕೆ, ಐ ಆಮ್ ಸಾರಿ, ನನ್ನ ತಪ್ಪನ್ನು ಕ್ಷಮಿಸಿಬಿಡು. ಯಾವುದೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಫಸ್ಟು ಅದರ ಮೀನಿಂಗ್ ತಿಳ್ಕೊಳ್ಳೋಣ. ಐ ಆಮ್ ಸಾರಿ, ನನ್ನ ತಪ್ಪನ್ನು ಕ್ಷಮಿಸಿಬಿಡು. ಪ್ಲೀಸ್ ಫಾರ್ಗಿವ್ ಮಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಥ್ಯಾಂಕ್ ಯು, ನಿನಗೆ ಧನ್ಯವಾದಗಳು. ಐ ಲವ್ ಯು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನಾನು ನಿನ್ನನ್ನು ಅಥವಾ ನಿಮ್ಮನ್ನು ಪ್ರೀತಿಸುತ್ತೇನೆ. ಓಕೆನಾ? ಸೊ ಇಲ್ಲಿ ಐ ಆಮ್ ಸಾರಿ ಅಂತ ಬಂದಾಗ ಏನಾಗುತ್ತೆ, ಹಿಂದೆ ಆಗಿರುವಂಥ ಸಿಚುವೇಶನ್ ಏನೇ ಆಗಿರ್ಬೋದು ಅದೇನಾಗ್ತಾ ಹೋಗುತ್ತೆ, ರಿಮೂವ್ ಆಗ್ತಾ ಹೋಗುತ್ತೆ. ಓಕೆನಾ? ಆ ಸಿಚುವೇಶನ್ನಲ್ಲಿ ಏನೋ ಒಂದು ಘಟನೆ ಆಗಿರುತ್ತೆ, ಅದು ಇನ್ನೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹಾಗೇ ಇರುತ್ತೆ. ಸೊ ನಾವು ಯಾವಾಗ ಸಾರಿ ಅಂತ ಕೇಳ್ತಾ ಹೋಗ್ತೀವಿ, ಅದು ರಿಮೂವ್ ಆಗ್ತಾ ಹೋಗುತ್ತೆ. ನಂತರ ಏನಾಗುತ್ತೆ, ಪ್ಲೀಸ್ ಫಾರ್ಗಿವ್ ಮಿ. ಸೊ ಅದೇನೋ ಒಂದು ಆಗಿತ್ತು, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳಿದಾಗ ಆಗ ಓಕೆ ಗೊತ್ತಾಗ್ತಿದೆ, ಒಂದು ರಿಮೂವ್ ಆಗುತ್ತೆ. ಇದರಲ್ಲಿ ದಯವಿಟ್ಟು ಮತ್ತೆ ಕೇಳ್ತಾ ಇದ್ದಾರೆ ಕ್ಷಮಿಸು ಅಂತ ಅಂದು ಅದು ಗೊತ್ತಾಗುತ್ತೆ. ಓಕೆನಾ? ನಂತರ ಸೊ ಥ್ಯಾಂಕ್ ಯು ಅಂದರೆ ಧನ್ಯವಾದಗಳು. ಸೊ ನನ್ನನ್ನು ಕ್ಷಮಿಸಿದ್ದಕ್ಕೆ ಧನ್ಯವಾದಗಳು ಅಂದರೆ ಆ ಸಿಚುವೇಶನ್ನ ಎಷ್ಟು ಈಸಿಯಾಗಿ ಅಲ್ಲಿ ಕಳಚ್ಕೊಂಡು ಅದು ಸೊಲ್ಯೂಷನಿಗೆ ಸೈಡ್ ಬರ್ತಾ ಇದೆ ನೋಡಿ. ನಾವು ಆ ಸೊಲ್ಯೂಷನ್ ಅಂದರೆ ನಾವು ಐ ಆಮ್ ಸಾರಿ ಅಂದಾಗ ಸ್ವಲ್ಪ ಅದು ಸ್ಪರ್ಶ ಆಗ್ತಾ ಹೋಗುತ್ತೆ. ಓ, ಈ ಸಿಚುವೇಶನ್ ಬ್ಲಾಕೇಜ್ ರಿಮೂವ್ ಆಗಿ ಬರ್ತಾ ಇದೆ ಅಂತ. ನಂತರ ಏನಾಗುತ್ತೆ, ಪ್ಲೀಸ್ ಫಾರ್ಗಿವ್ ಮಿ ಅಂದಾಗ ಇನ್ನೂ ಕ್ಷಮೆ ಕೇಳ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಥ್ಯಾಂಕ್ ಯು, ಕ್ಷಮೆ ಕೇಳಿದ ನಂತರ ನಾವು ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀವಿ. ಆಮೇಲೆ ಐ ಆಮ್ ಆ್ಯಂಡ್ ಐ ಲವ್ ಯು ಅಂತ ಹೇಳ್ತೀವಿ. ಸೊ ನಾನು ನನ್ನನ್ನು ಪ್ರೀತಿಸುತ್ತೇನೆ. ನಾವು ಯಾವಾಗ ಪ್ರೀತಿಯ ಮಾತುಗಳನ್ನು ಒಂದು ಸಿಚುವೇಶನ್ಗೆ ಹೇಳ್ತೀವಿ, ಅದು ಆಟೋಮೆಟಿಕ್ಕಾಗಿ ಹೀಲಾಗಿ ಕರಗೋಗುತ್ತೆ ಅಲ್ವಾ? ನಾವು ಯಾರನ್ನೇ ಹೊಲಿಸ್ಕೊಳಕ್ಕಾದ್ರೂ ನಮ್ಮ ಪ್ರೀತಿಯ ಮಾತುಗಳಿಂದ ಅವರನ್ನು ನಾವು ಹೊಲಿಸ್ಕೊಬಹುದು ಹೊರತು ನಾವು ಸಿಟ್ಟಿನಿಂದ ನಾವು ಅವರಿಗೆ ಜೋರಾಗಿ ಹೇಳೋದ್ರಿಂದ ಯಾವತ್ತೂ ಹೊಲಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗೆ ಇದು ಒಂದು ಪ್ರೇಯರ್. ನಾವು ಜಸ್ಟ್ ಪ್ರೀತಿಯಿಂದ ನಮ್ಮ ಕೈಂಡ್ ಹಾರ್ಟೆಡಿಂದ ನಾವು ಅದಕ್ಕೆ ತಲೆ ಬಾಗಿದ್ದೀವಿ, ಸರೆಂಡರ್ ಆಗಿದ್ದೀವಿ ಅಂತ ಗೊತ್ತಾಗೋದು ಈ ಪ್ರೇಯರಲ್ಲಿ ಅನಿಸುತ್ತೆ ಅಲ್ವಾ? ಹಾಗಾಗಿ ಫಾರ್ ಎಕ್ಸಾಂಪಲ್, ಇವಾಗ ನೀವು ಯಾವುದೋ ಪರ್ಸನ್ ಜೊತೆ ಗಲಾಟೆ ಮಾಡ್ಕೊಂಡಿದ್ದೀರಾ, ಅವ್ರು ನಿಮಗೆ 2-3 ದಿನ ಆದರೂ ಕಾಲ್ ಮಾಡಿರಲ್ಲ ಅಥವಾ ನಿಮ್ಮನ್ನು ನೋಡಿದ್ರೂ ಮಾತಾಡಿಸ್ತಿರಲ್ಲ. ಅವಾಗ ಏನು ಮಾಡ್ತೀರಾ ನೀವು, ಡಿಯರ್ ಪರ್ಸನ್ ಹೆಸರು ಡಿಯರ್ ಅಂದು
ಆ ವ್ಯಕ್ತಿಯ ಹೆಸರನ್ನು ತೊಗೊಬೇಕು. ಫಾರ್ ಎಕ್ಸಾಂಪಲ್ ಶ್ರುತಿ. ಡಿಯರ್ ಶ್ರುತಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಬೇಕು. ಓಕೆನಾ? ಇದನ್ನು 108 ಸಾರಿ ಹೇಳಬೇಕು. ಅನಂತರ ನಿಮಗೆ ಯಾವುದೋ ವಸ್ತುಗಳ ಮೇಲೆ ಏನೋ ಭಯ ಇರುತ್ತೆ. ಏನು, ಇವಾಗ ಡ್ರೈವಿಂಗ್ ಮಾಡಬೇಕು, ನೀವು ಡ್ರೈವಿಂಗ್ ಕಲಿಯೋಕ್ಕೆ ಅಂತ ಹೋಗ್ತೀರಾ, ಬಟ್ ತುಂಬ ಭಯ ಪಡ್ತಿರ್ತೀರ. ಸ್ಕೂಟಿನ, ಕಾರ್ನ ಏನೋ ಕಲಿತಿರ್ತೀರ. ಆವಾಗ ಏನು ಮಾಡ್ತೀರಾ? ಡಿಯರ್ ಸ್ಕೂಟಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಡಿಯರ್ ಕಾರ್, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತಾ ಹೋಗಿ. ಓಕೆನಾ? ಇನ್ನು ಮನಿ ಬ್ಲಾಕೇಜಸ್ ಅಂತೂ ತುಂಬ ಇರುತ್ತೆ. ಸೊ ನಾವು ಏನು ಮಾಡ್ಬೇಕು ಅವಾಗ? ಡಿಯರ್ ಮನಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. 108 ಸಾರಿ ನೀವು ಹೇಳ್ತಾ ಬನ್ನಿ, ನಿಮಗೇ ಅದರಲ್ಲಿ ಮ್ಯಾಜಿಕ್ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ಬೇಕಿದ್ದರೆ ಇವಾಗ ನಾವು ಮೆಡಿಟೇಷನ್ ಮಾಡೋಣ ಓಪನ್ ಪ್ರೇಯರ್ ಮೇಲೆ. ಓಕೆನಾ? ಜಸ್ಟ್ ಆಲ್ ಆಫ್ ಯು ಸಿಟ್ ರಿಲ್ಯಾಕ್ಸ್. ಸೊ ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ. ಸ್ಲೋಲಿ ಕ್ಲೋಸ್ ಯುವರ್ ಐಸ್. ಹಾಗೆ ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರನ್ನು ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. 5 ಟೈಮ್ಸ್ ಬ್ರೀತ್ ಇನ್, ಬ್ರೀತ್ ಔಟ್ ತಗೊಂಡ್ಬಿಟ್ಟು ಎಲ್ಲರನ್ನು ಇನ್ವೈಟ್ ಮಾಡೋಣ. ನಮ್ಮ ಪ್ರೀತಿಯ ಗುರುಗಳಾದ ಪತ್ರಿಜಿ, ಬಾಬಾಜಿ, ರಾಂಪ ಮಾಸ್ಟರ್, ಏಂಜಲ್ಸ್, inviting all the masters, ನಮ್ಮ ತಂದೆ ತಾಯಿ, ಪ್ರಕೃತಿ ಮಾತೆ, ಭೂಮಾತೆ, ಎಲ್ಲ ಪಂಚತತ್ವಗಳು, ಮನೆ ದೇವರು, ಎಲ್ಲರನ್ನು ಇನ್ವೈಟ್ ಮಾಡಿ. ಜಸ್ಟ್ ಅಬ್ಸರ್ವ್ your breath. ನಿಮಗೆ ಯಾವುದು ಸಮಸ್ಯೆ ಇದೆ ನೆನಪು ಮಾಡ್ಕೊಳ್ಳಿ. ಯಾವ ಸಮಸ್ಯೆ ಇದೆ, ಒಂದು ಸಮಸ್ಯೆ ಮಾತ್ರ ಫಸ್ಟು ತಗೊಳ್ಳಿ. ಡಿಯರ್ ಮನಿ. ಸೊ ನಿಮಗೆ ದುಡ್ಡು ಬೇಕಾಗಿದೆ, ರಿಲೇಷನ್ಶಿಪ್ ಇರ್ಬೋದು, ಹೆಲ್ತ್ ಇಶ್ಯೂ ಆಗಿರ್ಬೋದು, ಕರಿಯರ್, ನಿಮ್ಮ ಕೆಲಸದ್ದು, ಆಫೀಸಲ್ಲಿ ಅಥವಾ ಅಲ್ಲೇನಾದರೂ ಪ್ರಾಬ್ಲಮ್ ಆಗಿದ್ದರೆ, ಸ್ಟೂಡೆಂಟ್ಸ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಇದೇ ಕಾರಣ ಅಂತ ಇಲ್ಲ, ಎಲ್ಲದಕ್ಕೂ ಓಪನ್ ಪ್ರೇಯರ್ ಯೂಸ್ ಮಾಡ್ಬೋದು. ಡಿಯರ್ ಮನಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಡಿಯರ್ ಮನಿ,
ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಹೀಗೆ 108 ಸಾರಿ. ಓಕೆ, ಎಲ್ಲರೂ ನಿಧಾನವಾಗಿ ಹೊರಗಡೆ ಬನ್ನಿ. ನಿಧಾನವಾಗಿ ಬಾಡಿ, ನಿಧಾನವಾಗಿ ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ. ಹಾಗೆ ಎಲ್ಲ ಮಾಸ್ಟರ್ಸ್, ಬಾಬಾಜಿ, ಪತ್ರಿಜಿ, ಏಂಜಲ್ಸ್ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಇಷ್ಟೊತ್ತರೆಗೂ ನಮ್ಮ ಜೊತೆ ಧ್ಯಾನವನ್ನು, ಅವರ ಚೈತನ್ಯ ಶಕ್ತಿಯನ್ನು ಹಂಚಿಕೊಂಡ ಎಲ್ಲ ಮಾಸ್ಟರ್ಸ್ಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ತಂದೆ ತಾಯಿ, ನಮ್ಮ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ರಿ, ಮನೆ ದೇವರು, ತಂದೆ ತಾಯಿ, ದೇವರು, ಪ್ರಕೃತಿ ಮಾತೆ, ಭೂಮಾತೆ, ಪ್ರತಿಯೊಬ್ಬರಿಗೂ, ಎಲ್ಲರಿಗೂ ಯಾರು ಇನ್ವೈಟ್ ಮಾಡಿದ್ವಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮ 2 ಕೈಗಳನ್ನು ನಿಮ್ಮ ಕಣ್ಣುಗಳ ಮೇಲೆ ಇಡ್ತಾ ನಿಧಾನವಾಗಿ ಕೈಗಳನ್ನು ನೋಡ್ತಾ ಕಣ್ಣು ಬಿಡಿ ಮಾಸ್ಟರ್ಸ್.
ಸೊ ಮಾಸ್ಟರ್ಸ್, ಇದರ ಇನ್ನು ಎಕ್ಸಾಂಪಲ್ಸ್ ಹೇಳಬೇಕಂದ್ರೆ ಓಪನ್ ಪ್ರೇಯರಿಂದ ನನಗಂತೂ ತುಂಬಾ ಸಹಾಯ ಆಗಿದೆ. ಹೇಗೆ ಅಂದರೆ, ಇವಾಗ ನಾವು ಎಲ್ಲೋ ಹೋಗ್ತಾ ಇರ್ತೀವಿ, ಬಸ್ ಬರ್ತಾ ಇರಲ್ಲ. ಸೊ ನಾವು ಏನು ಮಾಡ್ಬೋದು, ಆವಾಗ ಓಪನ್ ಪ್ರೇಯರ್ ಮಾಡಬೇಕು. ಡಿಯರ್ ಬಸ್, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅನ್ಬೇಕು. ಹಾಗೆ ಎಲ್ಲೋ ಹೋದಾಗ ನಿಮ್ಮ ಕಾರು ಅಥವಾ ಗಾಡಿ ಅದು ಪೆಟ್ರೋಲ್ ಖಾಲಿ ಆಗಿರ್ಬೋದು, ಅಥವಾ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಅಲ್ಲಿ ನೀವು 108 ಸಾರಿ ನೀವು ಚಾಂಟ್ ಮಾಡ್ತಾ ಬನ್ನಿ, ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಸಿಗುತ್ತೆ. ಬೇಕಾದ್ರೆ ಬರೆದಿಟ್ಕೊಳ್ಳಿ. ನನಗೆ ಎಷ್ಟೋ ಸರಿ ಅನುಭವ ಆಗಿದೆ. ನಾವು ಯಾವಾಗ ಒಂದು ಪ್ರಾಬ್ಲಮ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅಂದರೆ, ನಾವು ಅದನ್ನ ಚಾಂಟ್ ಮಾಡಿದಾಗ ನಮಗೆ ಆಟೋಮೆಟಿಕಾಗಿ ಒಂದು ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಸೊ ಈ ಥರ ತುಂಬ ಆಗಿದೆ. ಸೊ ನೀವೆಲ್ಲರೂ ಪ್ರಯತ್ನ ಪಡಿ, ಟ್ರೈ ಮಾಡಿ. ಅದು ಏನು ರಿಸಲ್ಟ್ ಬಂದಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ ಮಾಸ್ಟರ್ಸ್? ಥ್ಯಾಂಕ್ ಯು ಎವ್ರಿವನ್.